ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಸ್ಟ್ ಅಕೌಂಟಿಂಗ್ ಕ್ಲಾಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಕಾಸ್ಟ್ ಅಕೌಂಟಿಂಗ್ ತರಗತಿಗೆ ಸ್ವಾಗತ. ಟುಡೇಸ್ ಕಾನ್ಸೆಪ್ಟ್ ಈಸ್ ನೇಚರ್ ಆಫ್ ಕಾಸ್ಟ್ ಅಕೌಂಟಿಂಗ್. ಸೊ ನಮಗೆ ಇವತ್ತಿನ ಸಬ್ಜೆಕ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ನೇಚರ್ ಆಫ್ ಕಾಸ್ಟ್ ಅಕೌಂಟಿಂಗ್. The nature of cost accounting can be identified as follows. The first one is cost accounting is a special branch of knowledge. Even though cost accounting is a branch of finance, but it is one of the important special branches of knowledge. It is the discipline by itself. It is an organized body of knowledge consisting of its own ಕಾನ್ಸೆಪ್ಟ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಕನ್ವೆನ್ಷನ್ಸ್. ಸೊ ನಮಗಿಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂತದ್ದು ಒಂದು ಬ್ರ್ಯಾಂಚ್ ಆಗಿದೆ, ಫೈನಾನ್ಷಿಯಲ್ ಅಕೌಂಟಿನ ಒಂದು ಬ್ರ್ಯಾಂಚ್ ಆಗಿದೆ. ಆದರೆ ಇದು ಒಂದು ಇಂಪಾರ್ಟೆಂಟ್ ಸ್ಪೆಷಲ್ ಬ್ರಾಂಚ್ ಫಾರ್ ದಿ ನಾಲೆಡ್ಜ್ಗೆ ಕೂಡ ಒಂದು ಸ್ಪೆಷಲ್ ಬ್ರಾಂಚ್ ಆಗಿದೆ. ಯಾಕೆ ಅಂದರೆ ಇದು ತಂದೆ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಸನ್ನು, ಕನ್ಸೆಪ್ಟನ್ನು, ಕನ್ವೆನ್ಷನ್ಸನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನು ನಾವು ಸ್ಪೆಷಲ್ ಬ್ರಾಂಚ್ ಆಫ್ ದಿ ನಾಲೆಡ್ಜ್ ಅಂತ ಕೂಡ ಹೇಳ್ತೀವಿ. ದ ಸೆಕೆಂಡ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್ ಇಟ್ಸ್ ಆ್ಯನ್ ಆರ್ಟ್. ಇಟ್ ರಿಕ್ವೈರ್ಸ್ ದಿ ಎಬಿಲಿಟಿ ಆ್ಯಂಡ್ ಸ್ಕಿಲ್ ಆನ್ ದಿ ಪಾರ್ಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇನ್ ಅಪ್ಲೈಯಿಂಗ್ ದ ಕಾನ್ಸೆಪ್ಟ್ಸ್, ಪ್ರಿನ್ಸಿಪಲ್ಸ್, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟೆನ್ಸಿ ಟು ವೇರಿಯಸ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ಸೊ ಕಾಸ್ಟ್ ಅಕೌಂಟಿಂಗ್ ಅಂತಕ್ಕಂಥದ್ದು ನಮಗೆ ಒಂದು ಆರ್ಟ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ನಮಗೆ ಇದರ ಒಂದು ಸ್ಕಿಲ್ ಇರಬೇಕು. ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ನಲ್ಲಿ ಈ ಒಂದು ಕಾನ್ಸೆಪ್ಟ್ಗಳನ್ನು, ಕನ್ವೆನ್ಷನ್ಸನ್ನು, ಪ್ರಿನ್ಸಿಪಲ್ಸನ್ನು, ಮೆಥಡ್ಸನ್ನು, ಸ್ಕಿಲ್ಸನ್ನು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಹಾಗಾಗಿ ಇದು ನಾವು ಆ್ಯಸ್ ಆ್ಯನ್ ಆರ್ಟ್ ಅಂತ ಕೂಡ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್ ಈಸ್ ಸೈನ್ಸ್. It's a body of knowledge relating not only to cost accounting but to wide varieties of subjects such as law, office practice and procedure, data processing and presentation, production and control, etc. It is necessary for a cost accountant to have intimate special knowledge of all these fields of study in order to carry out his day-to-day activities. ಇಲ್ಲಿ ನಮಗೆ ಕಾಸ್ಟ್ ಅಕೌಂಟಿಂಗ್ ಅಂತಕ್ಕಂಥದ್ದು ಬರೀ ನಮಗೆ ನಾಲೆಡ್ಜಿಗೆ ಸಂಬಂಧಪಟ್ಟಿರೋದು ಅಷ್ಟೇ ಅಲ್ಲದೆ ಈ ಒಂದು ಕಾನ್ಸೆಪ್ಟು ತುಂಬ ವೈಡ್ ಆಗಿರ್ತಕ್ಕಂಥದ್ದು, ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ನಮಗೆ ಲಾ ಆಗಿರ್ಬೋದು, ಅಥವಾ ಆಫೀಸ್ ಪ್ರಾಕ್ಟೀಸಸ್ ಆಗಿರ್ಬೋದು, ಪ್ರೊಸೀಜರ್ಸ್ ಆಗಿರ್ಬೋದು, ಡಾಟಾ ಪ್ರೊಸೆಸಿಂಗ್ ಮತ್ತು ಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಹಾಗೆ ಪ್ರೊಡಕ್ಷನ್ ಕಂಟ್ರೋಲ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ಈ ರೀತಿಯಾಗಿ ಡಿಫ್ರೆಂಟ್ ಫೀಲ್ಡ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ನಾವಿಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಯಾವ ರೀತಿಯಾಗಿ ನಾವು ನೋಡ್ಕೋಬೇಕು ಅನ್ನೋದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ನಾಲೆಡ್ಜನ್ನು ಕೂಡ ನಾವು ಇದರಿಂದ ತೊಗೊಳ್ತೀವಿ. ಹಾಗಾಗಿ ನಾವು ಇದನ್ನು ಆ್ಯಸ್ ಎ ಸೈನ್ಸ್ ಅಂತ ಕೂಡ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್ ಅಸರ್ಟೇನ್ ದಿ ಕಾಸ್ಟ್ ಆಫ್ ಇನ್ಕಂಪ್ಲೀಟ್ ವರ್ಕ್ಸ್. ಸೊ ಕಾಸ್ಟ್ ಅಕೌಂಟಿಂಗ್ ಅಸರ್ಟೇನ್ ದಿ ಜಾಬ್ ಇನ್ ಕೇಸ್ ಇಫ್ ವರ್ಕ್ ರಿಮೇನ್ಸ್ ಈಸ್ ಇನ್ಕಂಪ್ಲೀಟ್. ಇಲ್ಲಿ ನಮಗೆ ವರ್ಕನ್ನು ನಾವು ರನ್ ಮಾಡ್ತಿದ್ದಾಗ ಅಥವಾ ನಡೆಸ್ತಾ ಇದ್ದಾಗ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನನ್ನು ನಾವು ನೋಡ್ಕೊಳ್ತಾ ಇದ್ದೀವಿ, ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆ ವರ್ಕ್ ಇನ್ಕಂಪ್ಲೀಟ್ ಆದಾಗ ಅದನ್ನು ಕಂಡುಹಿಡಿಯೋದಕ್ಕೂ ಕೂಡ ನಮಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ಕಂಪ್ಲೀಟ್ ಆಫ್ ವರ್ಕಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಂತ ಹೇಳಿ ನೋಡೋದಕ್ಕೂ ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಕಾಸ್ಟ್ ಅಕೌಂಟಿಂಗ್ ಈಸ್ ಎ ಪ್ರೊಫೆಷನ್. ಸೊ ಈ ಕಾಸ್ಟ್ ಅಕೌಂಟಿಂಗ್ ಇಟ್ಸ್ ಎ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೊಫೆಷನ್ಸ್ ವಿಚ್ ಹ್ಯಾವ್ ಬಿಕಮ್ ಎ more challenging with the help of costing degree and membership for earning their profits livelihood. In the modern days, cost accounting is a profession. ಸೊ ಇಲ್ಲಿ ನಾವು ಈ ಕಾಸ್ಟ್ ಅಕೌಂಟಿಂಗನ್ನು ಒಂದು ಪ್ರೊಫೆಷನ್ ಆಗಿ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ.
ಕಾಸ್ಟ್ ಅಕೌಂಟಿಂಗ್ ಡಿಗ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಅಥವಾ ಮತ್ತು ಮೆಂಬರ್ಶಿಪ್ ಆಫ್ ದಿ ಅರ್ನಿಂಗ್ ಪ್ರಾಫಿಟ್ ಲಿವ್ಲಿಹುಡ್ಸ್. ಇಲ್ಲಿ ಏನು ಮಾಡ್ಬೋದು ನಾವು ಆ್ಯಸ್ ಎ ಕಾಸ್ಟ್ ಅಕೌಂಟೆಂಟ್ ಆಗಿ ಕಂಪ್ನಿನಲ್ಲಿ ವರ್ಕ್ ಮಾಡೋದ್ರ ಮುಖಾಂತರ ನಾವು ಅರ್ನಿಂಗ್ಸನ್ನು ಕೂಡ ಮಾಡ್ಬೋದು. ಹಾಗಾಗಿ ನಾವು ಇದನ್ನು ಸ್ಪೆಷಲ್ ಆ್ಯಸ್ ಎ ಪ್ರೊಫೆಷನ್ ಆಗಿ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಬ್ರಾಂಚ್ ಆಫ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಈಸ್ ಎ specialized branch of accounting. It involves collections, classifications, accumulations, assignment and control of costs. It is an organized body of knowledge consisting of its own principles, concepts, conventions. It analyzes and interprets cost information and presents cost reports to the management for necessary action. ಸೊ ಇಲ್ಲಿ ನಮಗೆ ಕಾಸ್ಟ್ ಅಕೌಂಟಿಂಗ್ ಅಂತಕ್ಕಂಥದ್ದು ಬ್ರಾಂಚ್ ಆಫ್ ಅಕೌಂಟಿಂಗ್ ಆಗಿದೆ. ಅದರ ಜೊತೆಗೆ ಇದು ಕಲೆಕ್ಷನ್ ಆಗಿರ್ಬೋದು, ಕ್ಲಾಸಿಫಿಕೇಷನ್ ಆಗಿರ್ಬೋದು, ಅಕ್ಯುಮುಲೇಷನ್ಸು, ಅಸೈನ್ಮೆಂಟ್ಸು, ಕಂಟ್ರೋಲ್ ಆಫ್ ಕಾಸ್ಟ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರ್ಬೋದು. ಮತ್ತು ಇದು ಆರ್ಗನೈಸ್ಡ್ ಬಾಡಿನಲ್ಲಿ ನಾಲೆಡ್ಜ್ ಕನ್ಸಿಸ್ಟಿಂಗ್ ಆಫ್ ಇಟ್ಸ್ ಓನ್, ಅಂದರೆ ಇದರದೇ ಆದಂಥ ಪ್ರಿನ್ಸಿಪಲ್ಸನ್ನು, ಕಾನ್ಸೆಪ್ಟ್ಸನ್ನು, ಕನ್ವೆನ್ಷನ್ಸನ್ನು ಹೊಂದಿದ್ದಾಗಿದೆ. ಜೊತೆಗೆ ಆ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಿ, ಇಂಟರ್ಪ್ರಿಟೇಷನ್ ಮಾಡಿ, ಆ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ರಿಪೋರ್ಟ್ ರೀತಿಯಲ್ಲಿ ರೆಡಿ ಮಾಡಿ ಪ್ರೆಸೆಂಟ್ ಮಾಡ್ತಾ ಬರುತ್ತೆ. ಹೀಗಾಗಿ ಇದು ನಾವು ಒಂದು ಕಾಸ್ಟ್ ಅಕೌಂಟಿಂಗ್ ಅಂತದ್ದು ಬ್ರಾಂಚ್ ಆಫ್ ಅಕೌಂಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದೆ. ದ ನೆಕ್ಸ್ಟ್ ಈಸ್ ಪ್ರೊವೈಡಿಂಗ್ ಆಫ್ cost information. Cost is concerned with the measurement and communication of cost information. It presents the relevant cost information to the management derived from various cost records for the purpose of their material decisions making. Though cost accounting, it presents the information or providing the information to the management for taking the further decisions relating to the material, stocks, management, etc. ನಮಗಿಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂತಕ್ಕಂಥದ್ದು ಒಂದು ಕನ್ಸರ್ನ್ ವಿತ್ ದಿ ಮೆಜರ್ಮೆಂಟು ಮತ್ತು ಕಮ್ಯುನಿಕೇಷನ್ಸ್ಗೆ ಕಾಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಆ ಇನ್ಫಾರ್ಮೇಷನನ್ನು ಒಂದು ರಿಪೋರ್ಟ್ ರೆಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ನಮಗೆ ಮ್ಯಾನೇಜರಿಯಲ್ ಡಿಸಿಷನ್ನ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ನಮಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ಯಾವಾಗ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಆಗಿರುತ್ತೋ, ಯಾವಾಗ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಕೇಳುತ್ತೋ ಆ ಟೈಮಿಗೆ ಕರೆಕ್ಟಾಗಿ ನಮಗೆ ಈ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಹೀಗಾಗಿ ನಾವು ಇದರಿಂದ ಮಟೀರಿಯಲ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಪ್ರೊಡಕ್ಷನ್ಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಸೊ ಅದರ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಆಗಿ ಡಿಸಿಷನ್ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ ದ ಲಾಸ್ಟ್ ಪಾಯಿಂಟ್ ಈಸ್ ಕಾಸ್ಟ್ ಅಕೌಂಟಿಂಗ್ ಈಸ್ practical in nature. It's a practical in nature in this sense that a practical application of theoretical knowledge is constant pursuit for cost accountant. ಈಗ ನಾವು ಇಂದಿನ ಒಂದು ಬಿಸ್ನೆಸ್ಗಳಲ್ಲಿ ನಾವು ಕಾಸ್ಟ್ ಅಕೌಂಟಿಂಗನ್ನು ಬರೀ ನಾಲೆಡ್ಜ್ ಪರ್ಪೋಸಸ್ ಅಷ್ಟೇ ಅಲ್ಲದೆ ಆ್ಯಸ್ ಎ ಪ್ರಾಕ್ಟಿಕಲ್ ಆಗಿ ಕೂಡ ಯೂಸ್ ಮಾಡ್ತಾ ಹೋಗ್ತಿದ್ವಿ. ಹಾಗಾಗಿ ಇಟ್ಸ್ ಎ ಪ್ರಾಕ್ಟಿಕಲ್ ಇನ್ ನೇಚರ್ ಕೂಡ ಆಗಿದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಮೇನ್ ನೇಚರ್ಸ್ ಆಫ್ ದಿ ಕಾಸ್ಟ್ ಅಕೌಂಟಿಂಗ್.